ಇವತ್ತು ಸೌದೆ ಒಲೆಯಲ್ಲಿ ಟೀ ಮಾಡೋ ಮುಖಾಂತರ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಲ್ಲ. ಗ್ಯಾಸ್ ಇಲ್ಲಿ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಸರ್? ಗ್ಯಾಸ್ ಇಲ್ಲದೆ 22 ದಿವಸ ಆಯ್ತು. ನಮ್ಗೆ ಇಲ್ಲದೆ ನಮ್ಮ ಅಂಗಡಿಗಳು 20 ದಿವಸದಿಂದ ಕ್ಲೋಸ್ ಆಗಿದೆ. ಇದ್ರ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮಲ್ಲಿ 5-6 ಜನ ಕಾರ್ಮಿಕರು ಮತ್ತೆ ಅವರ ಫ್ಯಾಮಿಲಿ ಎಲ್ಲರೂ ಬೀದಿಗೆ ಬಿದ್ದ ಲೆಕ್ಕದಲ್ಲಿ ಬಿಟ್ಟಿದೀವಿ. ಸಣ್ಣ ಪುಟ್ಟ ಉದ್ಯಮವನ್ನ ಮಾಡುವಾಗ ನಾವು ಒಂದಷ್ಟು ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಂಡಿರ್ತೇವೆ. EMI ಗಳು ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು, ಈ ರೀತಿಯಾಗಿ ತಿಂಗಳಗಟ್ಟಲೆ ಬಂದಾಗ ಹೋದ್ರೆ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಮತ್ತೆ ಸಿಲಿಂಡರ್ ಸ್ಟಾಕ್ ಇಲ್ಲ ಅಂತಾರೆ. ನೀವು 8,000-7,000 ಕೊಟ್ರೆ ಈಗಲೇ ಇಲ್ಲಿ ತರಿಸ್ತೀನಿ ಸರ್, ಯಾಕಂದ್ರೆ ಅದಕ್ಕೂ ಇದ್ದಾರೆ. ಅಂಥ ದಂಧೆ ನಡೀತಾ ಇದೆ. ಅಂಥದ್ರಲ್ಲಿ ನಾವು ನ್ಯಾಯಯುತವಾಗಿ ಬದುಕುವವರಿಗೆ ಇವರು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ತಾತ್ಕಾಲಿಕವಾಗಿ ಒಂದು ಸೌದೆ ಒಲೆಯನ್ನ ಹಾಕೊಂಡು ಏನು ಟೀ ಕಾಫಿ ಇಡ್ಲಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದೀವಿ. ಈಗ 15-20 ದಿವಸದಿಂದ 20 ದಿವಸದಿಂದ ಒಂದೇ ಒಂದು ಸಿಲಿಂಡರ್ ಗಳನ್ನ ನಮಗ್ ಕೊಡ್ಲಿಲ್ಲ ಸರ್. ಆದ್ರೆ 20 ದಿವಸ ನಾವು ಉಪವಾಸ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಸೌದೆ ಒಲೆಗಳು ನೋಡಿ ಈ ತರ ಎಲ್ಲ ದುರಂತಗಳೆಲ್ಲ ಆಗುತ್ತೆ. ಮೈಕೈ ಎಲ್ಲ ಸುಟ್ಕೊಳ್ಳುವಂತ ವ್ಯವಹಾರ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ತಾವು ದೇಶದ ಯುದ್ಧ ನಡೀತಾ ಇದೆ, ಪರಿಸ್ಥಿತಿ ಎಲ್ರಿಗೂ ಗೊತ್ತಿದೆ. ಆದ್ರೆ ಇರೋದನ್ನ ಪ್ರಾಮಾಣಿಕವಾಗಿ ಸಪ್ಲೈ ಮಾಡ್ಲಿಕ್ಕೆ ಬಿಡಿ. ಈ 8-10 ಸಾವಿರ ಬ್ಲಾಕ್ ಅಲ್ಲಿ ಮಾರೋ ಬದಲು ಅದನ್ನ ಒಂದೊಂದು ಅಂಗಡಿಗೆ 2-2 ದಿವಸಕ್ಕೆ ಒಂದೊಂದು ಸಿಲಿಂಡರ್ ಗಳನ್ನು ಕೊಟ್ಟರು ನಿಮ್ಮಿಂದ ಎಷ್ಟೋ ಉಪಕಾರ ಆಗತ್ತೆ ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ ಸರ್. ದಯವಿಟ್ಟು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರವನ್ನ ಮಾಡಿ ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಜನರ ಸಮಸ್ಯೆಗಿಂತ ಚುನಾವಣೆಗೆ ಹೆಚ್ಚು ಉತ್ತರ ಕೊಟ್ಟರು. ಹೌದು, ಯಾಕಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ವಿ, ಒಂದು ವಾರದಿಂದ ನಾನು ಯಾವುದೇ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ನಾನು ಒಬ್ಬರ ಪರವಾಗಿ ಬೆರಳು ತೋರಿಸಲ್ಲ. ನಮಗೆ ಕೇಂದ್ರದಿಂದನೂ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಇಲ್ಲ. ಆಮೇಲೆ ರಾಜ್ಯದಲ್ಲಂತೂ ಚುನಾವಣೆ ಇದ್ರಲ್ಲೇ ಮುಗಿದಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪೂರ್ಣ ಸಚಿವ ಸಂಪುಟದೊಂದಿಗೆ ಹೋಗ್ತಾ ಇದೆ. ಆದರೆ ಇಲ್ಲಿ ಈ ರೀತಿಯಾಗಿ 100 ಜನ ಉಪವಾಸ ಬಿದ್ದಿದ್ದಾರೆ, 1000 ಜನ ಉಪವಾಸ ಬಿದ್ದಿದ್ದಾರೆ, 100 ಅಂಗಡಿಗಳು ಬಂದಾಗಿದ್ದಾವೆ, ಜನ ಇಷ್ಟೊಂದು ಕಷ್ಟದಲ್ಲಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಇದಲ್ಲ. ಸನ್ಮಾನ್ಯ ಆದಂತ ಮುನಿಯಪ್ಪನವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 10 ದಿವಸ ನೀವು ಇದನ್ನೆಲ್ಲ ಸುಧಾರಿಸ್ಕೊಂಡ್ಬೇಕು. ಏನು 1 ದಿವಸ 20 ದಿವಸ ಆಯ್ತು ಸರ್. ಆಮೇಲೆ 1 ಸಿಲಿಂಡರ್ ಕೊಡ್ತೀವಿ ಅಂತಾರೆ. ಯಾವುದಕ್ಕೆ 56,000 ಚಿಲ್ಲರೆ ಸಿಲಿಂಡರ್ಗಳು ಪ್ರತಿ ದಿವಸ ಬೇಕು ಬೆಂಗಳೂರು ಸಿಟಿಗೆ. ಅದರಲ್ಲಿ 1,000 ಸಿಲಿಂಡರ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಇವರು ಆನೆ ಇದಕ್ಕೆ ಸುಣ್ಣ ಉದ್ದುವಂತ ಕೆಲಸ ಮಾಡ್ತಾರೆ. ಇದೆಲ್ಲ ಆಗದೆ ಇರೋದು. ದಯವಿಟ್ಟು ನಿಮ್ಮ ಹತ್ರ ಸ್ಟಾಕ್ ಇರೋದನ್ನೇ ಕರೆಕ್ಟ್ ಆಗಿ ಸಪ್ಲೈ ಮಾಡಿದ್ರೆ ಇನ್ನು 1 ತಿಂಗಳು ಏನು ಸಮಸ್ಯೆ ಇಲ್ಲ ಅಂತ ಕಾಣುತ್ತೆ. ಅದ್ರೊಳಗಡೆ ದೇವ್ರ ದಯದಿಂದ ಯುದ್ಧ ಎಲ್ಲ ನಿಂತು ಒಂದು ಪರಿಹಾರ ಆಗಿ ಒಂದು ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗುತ್ತೆ. ದಯವಿಟ್ಟು ತಾವು ಈ ಮಾಡುವಂತ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿ ಕೇಳ್ತೇನೆ ನಾನು. ಮುಂದೆ ನಡೆ ಅಂತ ಹೇಳಿದ್ರೆ ನಮ್ಮ ನಾಯಕರಾಗಿರ್ತಕ್ಕಂಥ ರವಿ ಶೆಟ್ಟಿ ಬೈಂದೂರ್ ಅವರು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಪ್ರತಿಭಟನೆಯನ್ನ ಕರೆದಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ವತಿಯಿಂದ ಅವರ ನೇತೃತ್ವದಲ್ಲಿ ಇನ್ನು ಅತಿ ಶೀಘ್ರವಾಗಿ ಇದ್ಕೊಂಡು ಏನಾದ್ರೂ ಒಂದು ಸೆಷನ್ ಕೊಡದೇ ಇದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ, ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಕಳೆದ ಬಾರಿ ಒಂದು GST ವಿಷಯದಲ್ಲಿ ಬಂದಾವಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡಿ ತತ್ಕ್ಷಣವಾಗಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದಿಸಿ ಅದನ್ನ ನಮಗೆ ನ್ಯಾಯ ಕೊಟ್ಟಿದ್ದಾರೆ. ಹಾಗೆ ಎಲ್ಲರೂ ಸಣ್ಣ ಉದ್ಯಮಿದಾರರು ಸಾಯ್ತಾ ಇರುವಂತ ಈ ಪರಿಸ್ಥಿತಿಯಲ್ಲಿ ತಾವು ಆದಷ್ಟು ಬೇಗ ಇದರ ಬಗ್ಗೆ ಗಮನ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ರತ್ನಾಕರ್ ಶೆಟ್ಟಿ ಅಂತ ಹೇಳಿ. ಧನ್ಯವಾದ.